ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ಓಂ ಧನ್ವಂತರೇ ನಮಃ. ಈರುಳ್ಳಿ ಪ್ರತಿಯೊಬ್ಬರ ಮನೆಯಲ್ಲೂ ಕಂಡುಬರುವಂತಹ ಒಂದು ವಸ್ತುವಾಗಿದೆ. ಇದನ್ನು ಏಷ್ಯಾ ಖಂಡದ ಎಲ್ಲ ದೇಶಗಳಲ್ಲೂ ಉಪಯೋಗಿಸ್ತಾರೆ. ವಿದೇಶಗಳಲ್ಲೂ ಹೇರಳವಾಗಿ ಉಪಯೋಗದಲ್ಲಿದೆ. ತನ್ನ ಔಷಧಿ ಗುಣಧರ್ಮಗಳಿಂದಾಗಿ ವ್ಯಕ್ತಿಯಲ್ಲಿ ಆರೋಗ್ಯವನ್ನು ಉಂಟು ಮಾಡಲು ಈರುಳ್ಳಿ ಅತಿ ಶ್ರೇಷ್ಠವಾಗಿದೆ. ನಾವು ಪ್ರತಿನಿತ್ಯ ಸೇವಿಸುವಂಥ ಆಹಾರವು ಸರಿಯಾದ ಪ್ರಮಾಣದಲ್ಲಿ ಉತ್ತಮವಾಗಿ ಜೀರ್ಣವಾಗುವುದು ಅತಿ ಅವಶ್ಯಕವಾಗಿದೆ. ಸರಿಯಾದ ಜೀರ್ಣಕ್ರಿಯೆಯಿಂದಾಗಿ ಶರೀರದ ವಿವಿಧ ಅವಯವಗಳು ಅಂಗಾಂಗಗಳು ಪೋಷಣೆಯನ್ನು ಉತ್ತಮ ರೀತಿಯಲ್ಲಿ ಹೊಂದಿದೆ. ಇದಕ್ಕಾಗಿ ಈರುಳ್ಳಿಯು ಅತಿ ಶ್ರೇಷ್ಠವಾಗಿದೆ. ಬಾಯಿ ರುಚಿ ಕೆಟ್ಟಾಗ, ಜೀರ್ಣಶಕ್ತಿ ಸರಿಯಾಗಿಲ್ಲದಿದ್ದಾಗ, ತಿಂದಿರುವ ಆಹಾರವು ಸರಿಯಾಗಿ ಜೀರ್ಣ ಆಗದೇ ಇದ್ದಾಗ ಹೊಟ್ಟೆ ಉಬ್ಬರಗಳಲ್ಲಿ ಈರುಳ್ಳಿ ಸೇವನೆ ಅತಿ ಒಳ್ಳೆಯದು. ಈರುಳ್ಳಿಯನ್ನು ಖಾದ್ಯ ಪದಾರ್ಥಗಳ ಜೊತೆಗೆ ಸೇವಿಸಬಹುದು ಅಥವಾ ಈರುಳ್ಳಿಯನ್ನು ಜಜ್ಜಿ ಅದರ ರಸವನ್ನು ತೆಗೆದು ಉಪಯೋಗ ಮಾಡಬಹುದು. ಜೀರ್ಣಶಕ್ತಿ ಅತಿ ಬೇಗನೆ ಸರಿಯಾಗಲು ಈರುಳ್ಳಿ ರಸದೊಂದಿಗೆ ಸಮ ಪ್ರಮಾಣದಲ್ಲಿ ಶುಂಠಿ ರಸವನ್ನು ಬೆರೆಸಿ ದಿನಕ್ಕೆ 2 ಸಲ ಸೇವಿಸುವುದು ಪರಿಣಾಮವನ್ನು ಬೇಗನೆ ದೊರಕಿಸಿಕೊಡಲು ಸಹಾಯವಾಗ್ತದೆ. ಈ ರೀತಿಯಾಗಿ ಜೀರ್ಣ ಸಂಬಂಧಿ ವಿವಿಧ ಕಾಯಿಲೆಗಳನ್ನು ತಡೆಗಟ್ಟಲು ಬರದಂತೆ ಇರಲು ಈರುಳ್ಳಿಯನ್ನು ದಿನನಿತ್ಯ ಸೇವಿಸುವುದು ಅತಿ ಅವಶ್ಯಕ. ವಿವಿಧ ರೀತಿಯ ಯಕೃತ್ ವಿಕಾರಗಳಲ್ಲಿ, ಹೆಪಟೈಟಿಸ್ ಈ ಕಾಯಿಲೆಗಳಲ್ಲಿ ಸಹ ಈರುಳ್ಳಿಯನ್ನು ಪ್ರತಿನಿತ್ಯ ಉಪಯೋಗಿಸುವುದು ಅತಿ ಶ್ರೇಷ್ಠವಾಗಿದೆ. ಚರ್ಮದ ಒಂದು ಆರೋಗ್ಯದ ಗುಣಮಟ್ಟವನ್ನು ಕಾಪಾಡುವುದು ಇಂದಿನ ದಿನಗಳಲ್ಲಿ ಒಂದು ಸವಾಲಾಗಿದೆ. ಒಂದಲ್ಲ ಒಂದು ಕಾರಣದಿಂದ ಹಲವಾರು ವ್ಯಕ್ತಿಗಳಲ್ಲಿ ಪದೇ ಪದೇ ಚರ್ಮಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಬರ್ತಾ ಇರ್ತದೆ. ವಿವಿಧ ರೀತಿಯ ಲೇಪಗಳಲ್ಲಿ ಈರುಳ್ಳಿ ರಸವನ್ನು ಸೇರಿಸಿ ಹಚ್ಚಿದರೆ ಚರ್ಮದ ಕಾಯಿಲೆಗಳು ವಾಸಿಯಾಗಲಿಕ್ಕೆ ಅನುಕೂಲ ಆಗ್ತದೆ. ಅರಸಿನದ ಪುಡಿಯನ್ನು ಸಮ ಪ್ರಮಾಣದಲ್ಲಿ ಕೈಬೇವಿನ ಎಲೆಯ ಪುಡಿಯ ಜೊತೆಗೆ ಮಿಶ್ರ ಮಾಡಿ ಈರುಳ್ಳಿ ರಸವನ್ನು ಇದರ ಜೊತೆಗೆ ಮಿಶ್ರಿಸಿ ಲೇಪವನ್ನು ಮಾಡಿದರೆ ಚರ್ಮದ ಕಾಯಿಲೆಗಳು ಬೇಗನೆ ವಾಸಿಯಾಗ್ತದೆ. ಅರಸಿನದ ಪುಡಿ, ಕೈಬೇವಿನ ಎಲೆಯ ಪುಡಿ ಸಮ ಪ್ರಮಾಣದಲ್ಲಿರಬೇಕು. ಇದರಿಂದ ಮುಲಾಮನ್ನು ತಯಾರಿಸಲು ಈರುಳ್ಳಿ ರಸವನ್ನು ಉಪಯೋಗ ಮಾಡಿ ಮಿಶ್ರ ಮಾಡಿ ಅಗತ್ಯವಿದ್ದಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಮುಲಾಮನ್ನು ತಯಾರಿಸಿ ಲೇಪವನ್ನು ಮಾಡಬೇಕು. ಇಲ್ಲಿ ಒಂದು ಮುಂಜಾಗ್ರತೆ ಕ್ರಮವೇನೆಂದು ಹೇಳಿದರೆ, ಈರುಳ್ಳಿ ಹೇಳುವಂಥದ್ದು ತೀಕ್ಷ್ಣ ಗುಣವನ್ನು ಹೊಂದಿದೆ. ಯಾರಿಗಾದರೂ ಸ್ಕಿನ್ ಅಲರ್ಜಿ ಇದರಿಂದಾಗಿ ಉಂಟಾದರೆ ತಕ್ಷಣವೇ ಇದರ ಲೇಪವನ್ನು ನಿಲ್ಲಿಸಬೇಕು. ಅಗತ್ಯ ಕಂಡು ಬಂದಲ್ಲಿ ವೈದ್ಯರನ್ನು ಭೇಟಿಯಾಗಬೇಕು. ದೃಷ್ಟಿಮಾಂದ್ಯ ಇವುಗಳಲ್ಲಿ ವಿವಿಧ ರೀತಿಯ ಮನೆಮದ್ದುಗಳಲ್ಲಿ ಈರುಳ್ಳಿಯ ಉಪಯೋಗವು ಸಹ ಅತಿ ಶ್ರೇಷ್ಠವಾಗಿದೆ. ಈರುಳ್ಳಿ ರಸವನ್ನು ತೆಗೆದು ಅದಕ್ಕೆ ಅರ್ಧ ಭಾಗದಷ್ಟು ಜೇನುತುಪ್ಪವನ್ನು ಸೇರಿಸಬೇಕು. ಈರುಳ್ಳಿಯನ್ನು ಜಜ್ಜಿ ರಸವನ್ನು ತೆಗೆದು ಅದಕ್ಕೆ ಸಮ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಸೇರಿಸಿ ಕಣ್ಣಿಗೆ 1-2 ಹನಿಗಳಷ್ಟು ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಹಾಕೋದ್ರಿಂದ ವಿವಿಧ ರೀತಿಯ ಕಣ್ಣಿನ ರೋಗಗಳನ್ನು ತಡೆಗಟ್ಟಬಹುದು. ದೃಷ್ಟಿ ಮಾಂದ್ಯವಾಗುವುದನ್ನು ತಡೆಗಟ್ಟಬಹುದು. ಕ್ಯಾಟ್ರಾಕ್ಟ್ ಸಹ ಆಗದೇ ಇರಲು ಸಹ ಉಪಯುಕ್ತವಾಗಿದೆ. ವಾಸುದೇವಾಯ ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್.